ಸ್ನೇಹಿತರೆ, ಕರ್ನಾಟಕದ ಹೆಮ್ಮೆಯ ಕಬಿನಿ ಮತ್ತು ನಾಗರಹೊಳೆಯ ದಟ್ಟ ಕಾಡುಗಳ ಸೌಂದರ್ಯವನ್ನ ನೀವು ನೋಡಿರ್ತೀರಾ. ಆದರೆ ಇದೇ ಕಾಡಿನ ಹಾದಿಯಲ್ಲಿ ಸಾಗಿ ಪಶ್ಚಿಮ ಘಟ್ಟಗಳನ್ನ ದಾಟಿ ಕೇರಳದ ಅತ್ಯಂತ ರಹಸ್ಯಮಯ ಶಿವನ ಸನ್ನಿಧಿಗೆ ಹೋಗಬಹುದು ಅಂತ ನಿಮ್ಗೆ ಗೊತ್ತಾ? ಹೌದು, ವರ್ಷಕ್ಕೆ ಕೇವಲ 27 ದಿನ ಮಾತ್ರ ದರ್ಶನ ಕೊಡುವ ಕೇರಳದ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ಇವತ್ತು ನಾವು ಕಬಿನಿ ನಾಗರಹೊಳೆ ಕಡೆಯಿಂದ ಪ್ರಯಾಣ ಬೆಳೆಸ್ತಿದ್ದೇವೆ. ವೈಲ್ಡ್ ಲೈಫ್ನಿಂದ ಹಿಡಿದು ಡಿವೈನ್ ಲೈಫ್ ವರೆಗಿನ ಈ ಅದ್ಭುತ ರೋಡ್ ಟ್ರಿಪ್ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ವ್ಲಾಗ್ನಲ್ಲಿ ನೋಡೋಣ. ಸ್ನೇಹಿತರೆ, ಭಾರತದಲ್ಲಿ ಲಕ್ಷಾಂತರ ಶಿವನ ದೇವಸ್ಥಾನಗಳಿವೆ. ಆದರೆ ವರ್ಷದಲ್ಲಿ ಕೇವಲ 27 ದಿನಗಳು ಮಾತ್ರ ಸಾರ್ವಜನಿಕರ ದರ್ಶನಕ್ಕೆ ಮುಕ್ತವಾಗಿರುವ ದಕ್ಷಯಜ್ಞ ನಡೆದ ಪವಿತ್ರ ಭೂಮಿ ಇದು ಎನ್ನಲಾಗುತ್ತದೆ. ಇಲ್ಲಿ ನಡೆಯುವ ವೈಶಾಖ ಮಹೋತ್ಸವದ ರಹಸ್ಯಗಳೇನು? ಇಲ್ಲಿನ ಸ್ವಯಂಭೂಲಿಂಗಕ್ಕೆ ಹೇಗೆ ಪೂಜೆ ನಡೆಯುತ್ತದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿದೆ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಬಾವಲಿ ನದಿಯ ತೀರದಲ್ಲಿರುವ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ತಾಣಗಳಲ್ಲಿ ಇದು ಒಂದಾಗಿದೆ. ಕರ್ನಾಟಕದಿಂದ ಅಂದರೆ ಕೊಡಗು, ಮೈಸೂರು ಕಡೆಯಿಂದ ಮೈಸೂರು, ಕಬಿನಿ, ನಾಗರಹೊಳೆ, ಮಾನಂತವಾಡಿ, ವಯನಾಡು ಮೂಲಕ ಕೊಟ್ಟಿಯೂರು ತಲುಪಬಹುದು. ಸುಮಾರು 100-120 ಕಿಲೋಮೀಟರ್. ನಾವು ಹೋಗ್ತಾ ಇರೋದು ಕಾಕನಕೋಟೆ ದಟ್ಟ ಅರಣ್ಯದ ಒಳಗಿಂದ. ನೀವೇನಾದ್ರೂ ಈ ಭಾಗದಿಂದ ಪ್ರಯಾಣ ಬೆಳೆಸೋದಾದ್ರೆ ಕಬಿನಿ ಮತ್ತು ನಾಗರಹೊಳೆಯ ಭಾಗವಾಗಿರುವ ಕಾಕನಕೋಟೆ ದಟ್ಟ ಅರಣ್ಯದ ಮೂಲಕ ನೀವು ಪ್ರಯಾಣಿಸುತ್ತಿರುವುದರಿಂದ ಅರಣ್ಯ ಇಲಾಖೆಯ ನಿಯಮಗಳು ಅತ್ಯಂತ ಕಟ್ಟುನಿಟ್ಟಾಗಿರುತ್ತವೆ. ಈ ರಸ್ತೆಯಲ್ಲಿ ಸಾಗುವಾಗ ನೀವು ಕಡ್ಡಾಯವಾಗಿ ಪಾಲಿಸಬೇಕಾದ ಪ್ರಮುಖ ನಿಯಮಗಳು ಇಲ್ಲಿವೆ. ರಸ್ತೆಯ ಸಮಯದ ನಿರ್ಬಂಧ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಸಾರ್ವಜನಿಕ ವಾಹನಗಳ ಸಂಚಾರಕ್ಕೆ ಅವಕಾಶವಿರುತ್ತದೆ. ಸಂಜೆ 6 ಗಂಟೆಯ ನಂತರ ಅರಣ್ಯದ ಗೇಟ್ಗಳನ್ನು ಮುಚ್ಚಲಾಗುತ್ತದೆ. ಆದ್ದರಿಂದ ನೀವು ಸಂಜೆಯ ಒಳಗಾಗಿ ಕಾಡಿನ ರಸ್ತೆಯನ್ನು ದಾಟುವಂತೆ ನಿಮ್ಮ ಪ್ರಯಾಣವನ್ನು ಯೋಜಿಸಿ. ವಾಹನ ನಿಲ್ಲಿಸುವುದು ಮತ್ತು ಇಳಿಯುವುದು ಕಡ್ಡಾಯ ನಿಷೇಧ. ಕಾಡಿನ ಒಳಗಿನ ರಸ್ತೆಯಲ್ಲಿ ಎಲ್ಲಿಯೂ ವಾಹನವನ್ನು ನಿಲ್ಲಿಸುವಂತಿಲ್ಲ. ಫೋಟೋ ತೆಗೆದುಕೊಳ್ಳಲು, ವಿಡಿಯೋ ಮಾಡಲು ಅಥವಾ ವಿಶ್ರಾಂತಿ ಪಡೆಯಲು ಯಾವುದೇ ಕಾರಣಕ್ಕೂ ವಾಹನದಿಂದ ಕೆಳಗೆ ಇಳಿಯಬಾರದು. ಇದು ವನ್ಯಜೀವಿಗಳ ದಾಳಿಯ ದೃಷ್ಟಿಯಿಂದ ಮತ್ತು ಕಾನೂನುಬದ್ಧವಾಗಿಯೂ ಅತ್ಯಂತ ಅಪಾಯಕಾರಿ. ಕಾಡಿನೊಳಗೆ ವಾಹನದ ವೇಗಮಿತಿ ಸಾಮಾನ್ಯವಾಗಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರಬೇಕು. ಯಾವುದೇ ಕಾರಣಕ್ಕೂ ಹಾರ್ನ್ ಮಾಡಬಾರದು. ಜೋರಾದ ಶಬ್ದಗಳು ವನ್ಯಜೀವಿಗಳನ್ನು ಕೆರಳಿಸಬಹುದು ಅಥವಾ ಅವು ಹೆದರಿ ರಸ್ತೆಗೆ ಓಡಿಬರಬಹುದು. ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ವಲಯವಾಗಿದೆ. ತಿಂದ ತಿನಿಸುಗಳ ಕವರ್ಗಳು, ಪ್ಲಾಸ್ಟಿಕ್ ಬಾಟಲುಗಳು ಅಥವಾ ಯಾವುದೇ ಕಸವನ್ನು ಕಾಡಿನೊಳಗೆ ಅಥವಾ ರಸ್ತೆಯ ಬದಿಗೆ ಎಸೆಯಬಾರದು. ನಿಮ್ಮ ವಾಹನದಲ್ಲೇ ಒಂದು ಕಸದ ಬ್ಯಾಗ್ ಇಟ್ಟುಕೊಂಡು ಕಾಡು ಮುಗಿದ ನಂತರ ವಿಲೇವಾರಿ ಮಾಡಿ. ದಾರಿಯಲ್ಲಿ ಕೋತಿಗಳು, ಜಿಂಕೆಗಳು ಅಥವಾ ಇತರ ಪ್ರಾಣಿಗಳು ಕಂಡರೆ ಅವುಗಳಿಗೆ ಬಿಸ್ಕೆಟ್, ಹಣ್ಣು ಅಥವಾ ಯಾವುದೇ ಆಹಾರ ಪದಾರ್ಥಗಳನ್ನು ಹಾಕಬಾರದು. ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೊಡ್ಡ ಅಪರಾಧವಾಗಿದ್ದು ಭಾರೀ ದಂಡ ತೆರಬೇಕಾಗುತ್ತದೆ. ಅರಣ್ಯ ಪ್ರದೇಶದೊಳಗೆ ಮದ್ಯಪಾನ ಮಾಡುವುದು, ಮದ್ಯದ ಬಾಟಲಿಗಳನ್ನು ಕೊಂಡೊಯ್ಯುವುದು ಮತ್ತು ಧೂಮಪಾನ ಮಾಡುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವಾಹನದೊಳಗೆ ಜೋರಾಗಿ ಮ್ಯೂಸಿಕ್ ಸಿಸ್ಟಮ್ ಹಾಕಿಕೊಂಡು ಪ್ರಯಾಣಿಸಬೇಡಿ. ಕಾಡಿನ ಶಾಂತತೆಗೆ ಭಂಗ ತರುವುದು ನಿಯಮಬಾಹಿರ. ಕಾಡಿನ ಪ್ರವೇಶ ಮತ್ತು ನಿರ್ಗಮನದ ಚೆಕ್ ಪೋಸ್ಟ್ ಉದಾಹರಣೆಗೆ ಕುಟ್ಟ ಅಥವಾ ಬಾವಲಿ ಚೆಕ್ ಪೋಸ್ಟ್ಗಳಲ್ಲಿ ನಿಮ್ಮ ವಾಹನದ ನಂಬರ್ ಮತ್ತು ಪ್ರಯಾಣಿಕರ ವಿವರಗಳನ್ನು ನಮೂದಿಸಬೇಕಾಗಬಹುದು. ಅಧಿಕಾರಿಗಳ ತಪಾಸಣೆಗೆ ಸಹಕರಿಸಿ. ಕಾಕನಕೋಟೆ ಅರಣ್ಯವು ಆನೆಗಳು ಮತ್ತು ಹುಲಿಗಳ ಪ್ರಮುಖ ಆವಾಸ ಸ್ಥಾನವಾಗಿರುವುದರಿಂದ ಈ ನಿಯಮಗಳನ್ನು ಗೌರವಿಸಿ ಜವಾಬ್ದಾರಿಯುತವಾಗಿ ಪ್ರಯಾಣಿಸಿ. ವಯನಾಡಿನಿಂದ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ಮಾಡುವ ಪ್ರಯಾಣವು ಪಶ್ಚಿಮ ಘಟ್ಟಗಳ ಅತ್ಯಂತ ಸುಂದರವಾದ ರಸ್ತೆಗಳು, ಹಸಿರು ಚಹಾದ ತೋಟಗಳು ಮತ್ತು ಮಂಜಿನ ವಾತಾವರಣದ ಮೂಲಕ ಸಾಗುವ ಒಂದು ರೋಮಾಂಚಕ ಅನುಭವವಾಗಿದೆ. ವಯನಾಡಿನ ಮುಖ್ಯ ಕೇಂದ್ರವಾದ ಮಾನಂತವಾಡಿ ಕೊಟ್ಟಿಯೂರು ಕೇವಲ 35ರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಣದ ಪ್ರಮುಖ ಮಾರ್ಗ ಮಾನಂತವಾಡಿ, ಥಳಪ್ಪುಜ, ಬಾಯ್ಸ್ ಟೌನ್, ಪಾಲ್ಚುರಾ ಘಾಟ್, ಕೊಟ್ಟಿಯೂರು. ರಸ್ತೆಗಳು ತುಂಬಾ ಚೆನ್ನಾಗಿವೆ, ಆದರೆ ಘಾಟ್ ಸೆಕ್ಷನ್ನಲ್ಲಿ ಕಡಿದಾದ ತಿರುವುಗಳಿವೆ. ನೀವು ಕಾಕನಕೋಟೆ ಕುಟ್ಟ ಮಾರ್ಗವಾಗಿ ಬಂದ್ರೆ ಮೊದಲು ತಲುಪುವುದೇ ಮಾನಂತವಾಡಿ. ಇಲ್ಲಿಂದ ಕೊಟ್ಟಿಯೂರು ಕಡೆಗೆ ಪ್ರಯಾಣ ಆರಂಭವಾಗುತ್ತದೆ. ರಸ್ತೆಯ ಇಕ್ಕೆಲಗಳಲ್ಲಿ ಕೇರಳ ಶೈಲಿಯ ಸುಂದರ ಮನೆಗಳು ಮತ್ತು ತೆಂಗಿನ ತೋಟಗಳು ಕಾಣಿಸುತ್ತವೆ. ಮಾನಂತವಾಡಿಯಿಂದ ಸ್ವಲ್ಪ ಮುಂದೆ ಸಾಗುತ್ತಿದ್ದಂತೆ ಬಾಯ್ಸ್ ಟೌನ್ ಎಂಬ ಪ್ರದೇಶ ಸಿಗುತ್ತದೆ. ಇಲ್ಲಿ ಹಸಿರು ಹಾಸಿನಂತಿರುವ ವಿಶಾಲವಾದ ಚಹಾದ ತೋಟಗಳು, ಟೀ ಎಸ್ಟೇಟ್ಸ್ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತವೆ. ಫೋಟೋ ತೆಗೆದುಕೊಳ್ಳಲು ಇದು ಸೂಕ್ತ ಜಾಗ. ವಯನಾಡಿನಿಂದ ಕೊಟ್ಟಿಯೂರಿಗೆ ಹೋಗುವ ಹಾದಿಯ ಅತ್ಯಂತ ಪ್ರಮುಖ ಘಟ್ಟವೇ ಈ ಪಾಲ್ಚುರಾ ಘಾಟ್.
ಇದು ವಯನಾಡು, ಮಲೆನಾಡು ಮತ್ತು ಕಣ್ಣೂರು, ಬಯಲುಸೀಮೆ, ಕರಾವಳಿ ಸೀಮೆ ಜಿಲ್ಲೆಗಳನ್ನು ಸಂಪರ್ಕಿಸುವ ಕಡಿಲಾದ ಇಳಿಜಾರಿನ ರಸ್ತೆಯಾಗಿದೆ. ಪಾಲ್ಚುರಾ ಘಾಟ್ ಇಳಿದು ಕೆಳಗೆ ಬರುತ್ತಿದ್ದಂತೆ ನೀವು ಕಣ್ಣೂರು ಜಿಲ್ಲೆಯ ಹರಬಪ್ಪನ್ ಕೋಟೆ ವಲಯಕ್ಕೆ ಪ್ರವೇಶಿಸುತ್ತೀರಿ. ಇಲ್ಲಿಂದ ಕೊಟ್ಟಿಯೂರು ಕೇವಲ 5 ರಿಂದ 10 ನಿಮಿಷಗಳ ದೂರದಲ್ಲಿದೆ. ಪಾಲಚುರಾ ಘಾಟ ರಸ್ತೆ ತುಂಬಾ ಕಡಿದಾದ ಇಳಿಜಾರನ್ನು ಹೊಂದಿದೆ. ವಾಹನ ಚಲಾಯಿಸುವಾಗ ಕೇವಲ ಬ್ರೇಕ್ ನಂಬಿ ಕೂರಬೇಡಿ. ವಾಹನವನ್ನು ಲೋಯರ್ ಗೇರ್ನಲ್ಲಿ 1 ಅಥವಾ 2ನೇ ಗೇರ್ನಲ್ಲಿ ಇಟ್ಟುಕೊಂಡು ಚಲಾಯಿಸಿ. ಇಲ್ಲದಿದ್ದರೆ ಬ್ರೇಕ್ ಲೈನರ್ ಬಿಸಿಯಾಗಿ ಅಪಾಯ ಸಂಭವಿಸಬಹುದು. ವಯನಾಡು ಮತ್ತು ಕೊಟ್ಟಿಯೂರು ಎರಡೂ ಕಡೆಯೂ ಮೇ ಜೂನ್ ತಿಂಗಳಲ್ಲಿ ಭಾರೀ ಮಳೆಯಾಗುತ್ತದೆ. ಆದ್ದರಿಂದ ನಿಮ್ಮೊಂದಿಗೆ ಕಡ್ಡಾಯವಾಗಿ ಕೊಡೆ ಅಥವಾ ರೈನ್ ಕೋಟ್ ಇಟ್ಟುಕೊಳ್ಳಿ. ವೈಶಾಖ ಮಹೋತ್ಸವದ ಸಮಯದಲ್ಲಿ ಕೊಟ್ಟಿಯೂರಿನಲ್ಲಿ ಭಾರೀ ಜನಸಂದಣಿ ಇರುತ್ತದೆ. ದರ್ಶನ ಮುಗಿಸಿ ವಾಪಸ್ಸು ಹೋಗಲು ತಡವಾದರೆ ಘಾಟ್ ರಸ್ತೆಯಲ್ಲಿ ರಾತ್ರಿ ವೇಳೆ ಮಂಜು ಹೆಚ್ಚಾಗಿ ವಾಹನ ಚಲಾಯಿಸುವುದು ಕಷ್ಟವಾಗಬಹುದು. ಆದ್ದರಿಂದ ಬೆಳಗ್ಗಿನ ಸಮಯದಲ್ಲೇ ದರ್ಶನ ಮುಗಿಸಿಕೊಳ್ಳುವುದು ಉತ್ತಮ. ವಯನಾಡಿನ ತಂಪು ಗಾಳಿ ಮತ್ತು ಪಾಲಚುರಾ ಘಾಟಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕೊಟ್ಟಿಯೂರು ಶಿವನ ಸನ್ನಿಧಿಗೆ ಸಾಗುವ ಈ ಪಯಣ ನಿಜಕ್ಕೂ ಮರೆಯಲಾಗದ ನೆನಪಾಗಿ ಉಳಿಯುತ್ತದೆ. ದೇವಸ್ಥಾನದ ಹತ್ತಿರ ಬರುತ್ತಿದ್ದಂತೆ ರಸ್ತೆಯ ಬದಿಯಲ್ಲಿ ಭಕ್ತರ ಸಾಲುಗಳು ಮತ್ತು ದೇವಸ್ಥಾನದ ಪ್ರಸಾದವಾದ ಓಡಪ್ಪೂವು ಅಂದರೆ ಬಿಳಿ ನಾರಿನ ಹೂವು ಮಾರುವ ಸಣ್ಣ ಸಣ್ಣ ಅಂಗಡಿಗಳು ಕಾಣಿಸುತ್ತವೆ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ವಿಶೇಷವಾಗಿ ವೈಶಾಖ ಮಹೋತ್ಸವದ ಸಮಯದಲ್ಲಿ ತಲುಪಿದ ತಕ್ಷಣ ಅಲ್ಲಿನ ವಿಶಿಷ್ಟ ಸಂಪ್ರದಾಯಗಳ ಪ್ರಕಾರ ಭಕ್ತರು ಅನುಸರಿಸಬೇಕಾದ ಕಾರ್ಯಗಳ ಒಂದು ನಿರ್ದಿಷ್ಟ ಕ್ರಮವಿದೆ. ದೇವಸ್ಥಾನಕ್ಕೆ ತಲುಪಿದ ತಕ್ಷಣ ಮೊದಲು ಮಾಡಬೇಕಾದ ಕೆಲಸವೆಂದರೆ ಬಾವಲಿ ನದಿಗೆ ಹೋಗುವುದು. ದಕ್ಷಯಜ್ಞದ ಸಮಯದಲ್ಲಿ ಸತೀದೇವಿಯ ಪ್ರಾಣತ್ಯಾಗದ ನಂತರ ರುದ್ರನ ಕಣ್ಣೀರಿನಿಂದ ಈ ನದಿ ಸೃಷ್ಟಿಯಾಯಿತು ಎಂಬ ನಂಬಿಕೆಯಿದೆ. ದರ್ಶನಕ್ಕೆ ಮುನ್ನ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಕಡ್ಡಾಯ ಸಂಪ್ರದಾಯ. ನದಿಯ ಸ್ನಾನದ ಘಟ್ಟದ ಹತ್ತಿರವೇ ಮಣಿಕರ್ಣಿಕಾ ತೀರ್ಥ ಎಂಬ ಪವಿತ್ರವಾದ ಸಣ್ಣ ಹೊಂಡವಿದೆ. ದಕ್ಷಯಜ್ಞದಲ್ಲಿ ಮರಣ ಹೊಂದಿದವರಿಗೆ ಜೀವ ನೀಡಲು ಶಿವನು ತಂದ ಆಕಾಶಗಂಗೆಯ ಭಾಗ ಇದು ಎನ್ನಲಾಗುತ್ತದೆ. ಇಲ್ಲಿ ಭಕ್ತರು ತಮ್ಮ ಪಿತೃಗಳಿಗೆ ಅಂದರೆ ಪೂರ್ವಜರಿಗೆ ತರ್ಪಣ ಅಥವಾ ಪಿಂಡ ಪ್ರದಾನ ಮಾಡುತ್ತಾರೆ. ನಂತರ ಈ ತೀರ್ಥದ ಪವಿತ್ರ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಅಂದರೆ ಚಿಮುಕಿಸಿಕೊಳ್ಳಬೇಕು. ಕೊಟ್ಟಿಯೂರಿನ ಪ್ರಮುಖ ನಿಯಮವೆಂದರೆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಬಟ್ಟೆ ಒಣಗಿಸುವುದಾಗ್ಲಿ ಅಥವಾ ಬೇರೆ ಒಣಬಟ್ಟೆ ಧರಿಸುವುದಾಗ್ಲಿ ಮಾಡಬಾರದು. ಒದ್ದೆ ಬಟ್ಟೆಯಲ್ಲೇ ನದಿಯ ಕಲ್ಲುಗಳ ಮೇಲೆ ನಡೆದುಕೊಂಡು ಅಕ್ಕರೆ ಕೊಟ್ಟಿಯೂರಿನ ಸನ್ನಿಧಿಗೆ ಸಾಗಬೇಕು. ಇದು ಇಲ್ಲಿನ ಅತ್ಯಂತ ಭಕ್ತಿ ಪ್ರಧಾನ ಆಚರಣೆ. ನದಿಯ ಮಧ್ಯೆ ಇರುವ ಪೂಜಾ ಸ್ಥಳಕ್ಕೆ ತಲುಪಿದಾಗ 2 ಪ್ರಮುಖ ಜಾಗಗಳನ್ನು ದರ್ಶನ ಮಾಡಬೇಕು. ಮಣಿತ್ತರ ಕಲ್ಲುಗಳ ವೇದಿಕೆಯ ಮೇಲೆ ಕಣ್ಗೊಳಿಸುವ ಸ್ವಯಂಭೂ ಶಿವಲಿಂಗಕ್ಕೆ ಮೊದಲು ಕೈಮುಗಿಯಬೇಕು. ಅಮ್ಮಾರ ಕಲ್ಲು ಶಿವಲಿಂಗದ ಪಕ್ಕದಲ್ಲೇ ಇರುವ ಒಂದು ಪವಿತ್ರ ಕಲ್ಲು. ಇದನ್ನು ಸತೀದೇವಿಯ ಸ್ವರೂಪ ಅಂದರೆ ಪಾರ್ವತೀದೇವಿಯ ಸನ್ನಿಧಿ ಎಂದು ಪೂಜಿಸಲಾಗುತ್ತದೆ. ಇಲ್ಲಿಗೆ ನಮಸ್ಕರಿಸುವುದು ಕಡ್ಡಾಯ. ದರ್ಶನ ಮುಗಿಸಿ ಹೊರಬಂದ ತಕ್ಷಣ ದೇವಸ್ಥಾನದ ಆವರಣದಲ್ಲಿ ಸಿಗುವ ಪ್ರಮುಖ ಪ್ರಸಾದಗಳನ್ನು ಪಡೆದುಕೊಳ್ಳಿ.
ಓಡಪೂ ದಕ್ಷ ಬ್ರಹ್ಮನ ಬಿಳಿ ಗಡ್ಡದ ಸಂಕೇತವಾದ ಈ ಬಿಳಿ ನಾರಿನ ಹೂವನ್ನು ಮೊದಲು ಖರೀದಿಸಿ. ಇದನ್ನು ಮನೆಗೆ ಕೊಂಡೊಯ್ಯುವುದು ಅತ್ಯಂತ ಶ್ರೇಷ್ಠ. ಮೂಲಿಕೆ ತುಪ್ಪದ ಪ್ರಸಾದ. ಇಲ್ಲಿ ನೀಡುವ ಆಯುರ್ವೇದ ಮೂಲಿಕೆಗಳು ಮಿಶ್ರಿತ ತುಪ್ಪದ ಪ್ರಸಾದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ನಂಬಲಾಗುತ್ತದೆ. ಇದನ್ನು ಪಡೆದುಕೊಳ್ಳಿ. ಮಹಿಳೆಯರ ಗಮನಕ್ಕೆ, ನೀವು ಹೋಗುವ ದಿನ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಪ್ರವೇಶ ಇರುವ ದಿನವೇ ಎಂಬುದನ್ನು ಮೊದಲೇ ಖಚಿತಪಡಿಸಿಕೊಳ್ಳಿ. ಉತ್ಸವದ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಪ್ರವೇಶ ಇರುವುದಿಲ್ಲ. ಅವರು ಇಕ್ಕರೆ ಕೊಟ್ಟಿಯೂರಿನಿಂದಲೇ ಪ್ರಾರ್ಥಿಸಬೇಕಾಗುತ್ತದೆ. ನದಿಯ ತಟದಲ್ಲೇ ಚಪ್ಪಲಿಗಳನ್ನು ಬಿಟ್ಟು ಹೋಗಬೇಕಾಗುತ್ತದೆ. ನದಿಯ ಒಳಗೆ ಕಲ್ಲುಗಳು ಜಾರುವುದರಿಂದ ಜಾಗರೂಕರಾಗಿ ಹೆಜ್ಜೆ ಇಡಿ. ಕೊಟ್ಟಿಯೂರಿನ ಬಗ್ಗೆ ನೀವು ತಿಳಿಯಲೇಬೇಕಾದ ರೋಚಕ ಮತ್ತು ಆಶ್ಚರ್ಯಕರ ವಿಷಯಗಳು. ಇಂದಿಗೂ ಜೀವಂತವಿರುವ ದಕ್ಷಯಜ್ಞ ಭೂಮಿ. ಪುರಾಣಗಳ ಪ್ರಕಾರ ದಕ್ಷ ಬ್ರಹ್ಮನು ಶಿವನನ್ನು ಅವಮಾನಿಸಲು ಹಮ್ಮಿಕೊಂಡಿದ್ದ ಮತ್ತು ಸತೀದೇವಿಯು ಯಜ್ಞಕುಂಡಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿದ ಐತಿಹಾಸಿಕ ದಕ್ಷಯಜ್ಞ ನಡೆದ ಸ್ಥಳವೇ ಈ ಕೊಟ್ಟಿಯೂರು. ಸಾಮಾನ್ಯವಾಗಿ ದೇವಸ್ಥಾನ ಎಂದರೆ ಗೋಪುರ, ಗರ್ಭಗುಡಿ, ಬಾಗಿಲುಗಳಿರುತ್ತವೆ. ಆದರೆ ಕೊಟ್ಟಿಯೂರಿನಲ್ಲಿ ಹಾಗಲ್ಲ. ಇಲ್ಲಿ 2 ದೇವಸ್ಥಾನಗಳಿವೆ, ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರು ವರ್ಷಪೂರ್ತಿ ಇರುತ್ತದೆ, ಆದರೆ ಅಲ್ಲಿ ಪೂಜೆ ನಡೆಯುವುದಿಲ್ಲ. ಇನ್ನು ಅಕ್ಕರೆ ಕೊಟ್ಟಿಯೂರು ಬಾವಲಿ ನದಿಯ ಮಧ್ಯದಲ್ಲಿದೆ. ಇಲ್ಲಿ ಯಾವುದೇ ಕಟ್ಟಡವಿಲ್ಲ, ಕೇವಲ ಕಲ್ಲುಗಳಿಂದ ಮಾಡಿದ ಒಂದು ಸಣ್ಣ ವೇದಿಕೆ ಇದೆ. ಇದನ್ನು ಮಣಿತ್ತರ ಎಂದು ಕರೆಯಲಾಗುತ್ತದೆ. ಇದರ ಮೇಲೆಯೇ ಸ್ವಯಂಭೂ ಶಿವಲಿಂಗವಿದೆ. ವರ್ಷದ 11 ತಿಂಗಳು ಈ ಜಾಗ ಕಾಡಿನಿಂದ ಮುಚ್ಚಿ ಹೋಗಿರುತ್ತದೆ. ಕೇವಲ ವೈಶಾಖ ಮಾಸದಲ್ಲಿ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತದೆ. ತನ್ನ ಪತಿಯ ಅವಮಾನವನ್ನು ತಡೆಯಲಾರದ ಸತೀದೇವಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದ್ದು ಇದೇ ಜಾಗದಲ್ಲಿ. ಇದರಿಂದ ಕೋಪಗೊಂಡ ಶಿವನು ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಶಿರಚ್ಛೇದ ಮಾಡುತ್ತಾನೆ. ನಂತರ ಶಾಂತನಾದ ಶಿವನು ಇಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆಸಿದನು ಎಂಬ ನಂಬಿಕೆಯಿದೆ. ಈ ಕಾರಣದಿಂದಲೇ ಇಲ್ಲಿ ಇಂದಿಗೂ ಯಜ್ಞದ ನೆನಪಿನಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಕೊಟ್ಟಿಯೂರು ದೇವಸ್ಥಾನದ ಮತ್ತೊಂದು ಆಸಕ್ತಿದಾಯಕ ನಿಯಮವೆಂದರೆ 27 ದಿನಗಳ ಈ ಉತ್ಸವದಲ್ಲಿ ಮಹಿಳೆಯರಿಗೆ ಎಲ್ಲಾ ದಿನಗಳೂ ಪ್ರವೇಶ ಇರುವುದಿಲ್ಲ. ಉತ್ಸವದ ಆರಂಭದ ಕೆಲವು ದಿನಗಳು ಮತ್ತು ಕೊನೆಯ ದಿನಗಳಲ್ಲಿ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಹೋಗಲು ಅನುಮತಿ ಇಲ್ಲ. ಕೇವಲ ಮಧ್ಯದ ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಮಹಿಳೆಯರು ದರ್ಶನ ಪಡೆಯಬಹುದು. ಉಳಿದ ದಿನಗಳಲ್ಲಿ ಪುರುಷರು ಮಾತ್ರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಾರೆ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಮತ್ತು ಬಾವಲಿ ನದಿಯ ತಟದಲ್ಲಿದೆ.
ಇದು ಅತ್ಯಂತ ಸೂಕ್ಷ್ಮ ಪರಿಸರ ವಲಯ ಈಕೋ ಸೆನ್ಸಿಟಿವ್ ಝೋನ್ ಆಗಿರುವುದರಿಂದ ಪ್ರಕೃತಿಗೆ ಮತ್ತು ವನ್ಯಜೀವಿಗಳಿಗೆ ಹಾನಿಯಾಗದಂತೆ ಭಕ್ತರು ಹಾಗೂ ಪ್ರವಾಸಿಗರು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ದೇವಸ್ಥಾನದ ಆವರಣಕ್ಕೆ ಮತ್ತು ಬಾವಲಿ ನದಿಯ ಹತ್ತಿರ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕವರುಗಳು, ನೀರಿನ ಬಾಟಲಿಗಳು, ಪ್ಲಾಸ್ಟಿಕ್ ತಟ್ಟೆ ಅಥವಾ ಗ್ಲಾಸುಗಳನ್ನು ಕೊಂಡೊಯ್ಯಬೇಡಿ. ಪ್ರಸಾದ ಅಥವಾ ಪೂಜಾ ಸಾಮಗ್ರಿಗಳನ್ನು ತರಲು ಸಾಂಪ್ರದಾಯಿಕ ಬಟ್ಟೆ ಬ್ಯಾಗ್ ಅಥವಾ ಕಾಗದದ ಕವರುಗಳನ್ನು ಬಳಸಿ. ನಿಮ್ಮಿಂದ ಸೃಷ್ಟಿಯಾಗುವ ಯಾವುದೇ ಪ್ಲಾಸ್ಟಿಕ್ ಕಸವನ್ನು ನಿಮ್ಮ ಬ್ಯಾಗ್ನಲ್ಲೇ ಇಟ್ಟುಕೊಂಡು ಕಾಡಿನಿಂದ ಹೊರಬಂದ ಮೇಲೆ ಕಸದ ಡಬ್ಬಿಗೆ ಹಾಕಿ. ಭಕ್ತರು ದರ್ಶನಕ್ಕೆ ಮುನ್ನ ಬಾವಲಿ ನದಿಯಲ್ಲಿ ಸ್ನಾನ ಮಾಡುವುದು ಸಂಪ್ರದಾಯ. ಆದರೆ ನದಿಯಲ್ಲಿ ಸ್ನಾನ ಮಾಡುವಾಗ ಸೋಪು, ಶ್ಯಾಂಪೂ ಅಥವಾ ಯಾವುದೇ ಕೆಮಿಕಲ್ ಮಿಶ್ರಿತ ದ್ರವಗಳನ್ನು ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನದಿಯ ನೀರಿನಲ್ಲಿ ಬಟ್ಟೆ ಒಗೆಯುವುದು ಅಥವಾ ಮೈಮೇಲಿನ ಕೊಳೆಯನ್ನು ಉಜ್ಜಲು ಕೆಮಿಕಲ್ ಬಳಸುವುದು ಅಲ್ಲಿನ ಜಲಚರಗಳಿಗೆ ಹಾಗೂ ನದಿಯ ಶುದ್ಧತೆಗೆ ಹಾನಿ ಉಂಟುಮಾಡುತ್ತದೆ. ಹಳೆಯ ಮತ್ತು ಬಳಸಿದ ಬಟ್ಟೆಗಳನ್ನು ನದಿಯಲ್ಲಿ ಹಾಕುವುದು, ಎಸೆಯುವುದು ನಿಷೇಧಿಸಲಾಗಿದೆ. ಕೊಟ್ಟಿಯೂರು ದಟ್ಟ ಅರಣ್ಯದ ಮಧ್ಯೆ ಇರುವುದರಿಂದ ಸುತ್ತಮುತ್ತ ಆನೆ, ಜಿಂಕೆ ಸೇರಿದಂತೆ ಹಲವು ವನ್ಯಜೀವಿಗಳಿವೆ. ಆದ್ದರಿಂದ ದೇವಸ್ಥಾನದ ಆವರಣದಲ್ಲಾಗಲಿ ಅಥವಾ ರಸ್ತೆಯಲ್ಲಾಗಲಿ ಜೋರಾಗಿ ಕಿರುಚುವುದು, ವಾಹನಗಳ ಹಾರ್ನ್ ಮಾಡುವುದು ಅಥವಾ ಜೋರಾಗಿ ಮ್ಯೂಸಿಕ್ ಹಾಕುವುದನ್ನು ಮಾಡಬೇಡಿ. ಕೊಟ್ಟಿಯೂರಿನ ಇಡೀ ಉತ್ಸವವು ಪ್ರಕೃತಿಯನ್ನು ಆಧರಿಸಿದೆ. ಇಲ್ಲಿ ತಾತ್ಕಾಲಿಕ ಪೆಂಡಾಲ್ಗಳನ್ನು ಬಿದಿರು, ಹುಲ್ಲು ಮತ್ತು ಒಣ ಎಲೆಗಳಿಂದ ನಿರ್ಮಿಸಲಾಗುತ್ತದೆ. ಈ ನೈಸರ್ಗಿಕ ರಚನೆಗಳಿಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳಿ. ದೇವಸ್ಥಾನದ ಆವರಣದ ಸಸ್ಯ ಸಂಪತ್ತಿಗೆ, ಮರಗಿಡಗಳಿಗೆ ಅಥವಾ ಅಲ್ಲಿನ ಕಲ್ಲುಗಳಿಗೆ ಯಾವುದೇ ಹಾನಿ ಮಾಡಬೇಡಿ. ಕಾಡಿನ ವಲಯದಲ್ಲಿ ಧೂಮಪಾನ ಅಂದರೆ ಸ್ಮೋಕಿಂಗ್ ಮಾಡುವುದು ಕಾನೂನು ಬಾಹಿರ ಮತ್ತು ಅಪಾಯಕಾರಿ. ಒಣಗಿದ ಎಲೆಗಳ ಮೇಲೆ ಸಣ್ಣ ಬೆಂಕಿಯ ಕಿಡಿ ಬಿದ್ದರೂ ಇಡೀ ಕಾಡಿಗೆ ಬೆಂಕಿ ಹರಡುವ ಸಾಧ್ಯತೆ ಇರುತ್ತದೆ. ನಿಯೋಜಿತ ಸ್ಥಳಗಳನ್ನು ಹೊರತುಪಡಿಸಿ ಬೇರೆಲ್ಲೂ ಕರ್ಪೂರ ಅಥವಾ ದೀಪಗಳನ್ನು ಹಚ್ಚಬೇಡಿ. ಬಾವಲಿ ನದಿಯಲ್ಲಿರುವ ಕಲ್ಲುಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅಲ್ಲಿನ ಸಣ್ಣ ಕಲ್ಲುಗಳನ್ನು ನೆನಪಿಗಾಗಿ ಮನೆಗೆ ಕೊಂಡೊಯ್ಯುವುದು ಅಥವಾ ನದಿಯ ನೈಸರ್ಗಿಕ ಹರಿವಿಗೆ ಅಡ್ಡಿಯಾಗುವಂತೆ ಕಲ್ಲುಗಳನ್ನು ಜೋಡಿಸುವುದು ಮಾಡಬೇಡಿ. ನೆನಪಿಡಿ, ಕೊಟ್ಟಿಯೂರಿನಲ್ಲಿ ಪ್ರಕೃತಿಯೇ ಗರ್ಭಗುಡಿ. ನಾವು ಅಲ್ಲಿಗೆ ಹೋಗಿ ಪ್ರಕೃತಿಯ ಸೌಂದರ್ಯ ಮತ್ತು ದೇವರ ದರ್ಶನ ಪಡೆದು ಬರಬೇಕೇ ಹೊರತು ನಮ್ಮಿಂದ ಆ ದಿವ್ಯ ಜಾಗಕ್ಕೆ ಒಂದು ಸಣ್ಣ ಕಸದ ಕಣವೂ ಸೇರಬಾರದು. ನೀವು ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ರಹಸ್ಯಗಳನ್ನು ಇಷ್ಟಪಡುವವರಾಗಿದ್ದರೆ ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ದಿವ್ಯ ಕ್ಷೇತ್ರ ಈ ಕೊಟ್ಟಿಯೂರು. ವಯನಾಡಿನ ತಂಪುಗಾಳಿ ಮತ್ತು ಪಾಲಚುರಾ ಘಾಟಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕೊಟ್ಟಿಯೂರು ಶಿವನ ಸನ್ನಿಧಿಗೆ ಸಾಗುವ ಈ ಪಯಣ ನಿಜಕ್ಕೂ ಮರೆಯಲಾಗದ ನೆನಪಾಗಿ ಉಳಿಯುತ್ತದೆ.
ಸ್ನೇಹಿತರೆ, ನಾಗರಹೊಳೆ ಕಬಿನಿಯ ವನ್ಯಲೋಕದಿಂದ ಕೊಟ್ಟಿಯೂರಿನ ಈ ದಿವ್ಯಲೋಕದವರೆಗಿನ ರೋಡ್ ಟ್ರಿಪ್ ನಮಗಂತೂ ಮರೆಯಲಾಗದ ಅನುಭವ ನೀಡಿತು. ನೀವು ಕೂಡ ಕೊಡಗು ಅಥವಾ ಮೈಸೂರು ಕಡೆಯಿಂದ ಬರಲು ಪ್ಲಾನ್ ಮಾಡುತ್ತಿದ್ದರೆ ಈ ರೂಟ್ ಅತ್ಯಂತ ಸೂಕ್ತ ಮತ್ತು ಸುಂದರವಾಗಿದೆ. ಕೊಟ್ಟಿಯೂರು ವೈಶಾಖ ಮಹೋತ್ಸವದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಟ್ರಾವೆಲ್ ಸ್ಟೋರಿಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಬೈ ಬಾಯ್.